ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತಿನ ಸ್ಪೆಷಲ್ ಏನಂದರೆ ವೈನ್ ಮಾಡ್ತಾಯಿದ್ದೀನಿ. ಬ್ಲ್ಯಾಕ್ ಗ್ರೇಪ್ಸಲ್ಲಿ ವೈನ್ ಮಾಡ್ತಾಯಿದ್ದೀನಿ. ಕ್ರಿಸ್ಮಸ್ ಹತ್ರ ಆಗ್ತಾಯಿದೆ. ಸೊ ಈಗಲೇ ಮಾಡಿಟ್ರೆ 40 ಡೇಸ್ಗೆ ನಮಗೆ ಆ ವೈನು ಸಖತ್ತಾಗಿರುತ್ತೆ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಹಾಗೆ ಒಂದು ಲೈಕ್ ಕೊಡಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ನೋಡಿ, 1 kg ಗ್ರೇಪ್ಸ್ಗೆ, ಬ್ಲ್ಯಾಕ್ ಗ್ರೇಪ್ಸ್ಗೆ 3 ಬಾಟಲ್ ನೀರು, ಆಯಿತಾ? ಆ ನೀರನ್ನ ಒಂದು ದೊಡ್ಡ ಪಾತ್ರೆಗೆ ಹಾಕಿ 3 ಬಾಟ್ಲ್ ನೀರನ್ನು ಕುದಿಲಿಕ್ಕೆ ಇಡಿ. ಅಷ್ಟರಲ್ಲಿ ನಮಗೇನು ಮಾಡಬೇಕು ಅಂತಂದರೆ, 3 ಬಾಟ್ಲು ನೀರು ಅಂದರೆ ಗೊತ್ತಲ್ಲ, ದೊಡ್ಡ ಬಾಟ್ಲು 1 ಲೀಟ್ರ್ ಆ ಥರದ್ದು ಬಾಟ್ಲದು, 1 ಲೀಟ್ರ್ ಬಾಟ್ಲು. ಅದು 3 ಬಾಟ್ಲನ್ನ ಹಾಕಿ ಪಾತ್ರೆಗೆ ಅದು ಕುದಿಲಿಕ್ಕಿರಲಿ. ಈ ಬ್ಲ್ಯಾಕ್ ಗ್ರೇಪ್ಸ್ನ ಉಪ್ಪು ನೀರಲ್ಲಿ ಚೆನ್ನಾಗಿ ತೊಳೆದು ಅದನ್ನು ರೆಡಿ ಮಾಡ್ಕೊಳ್ಬೇಕು. ಆಮೇಲೆ ಲವಂಗ ಒಂದು 10, ಚಕ್ಕೆ ಒಂದು 10 ಪೀಸು, ಏಲಕ್ಕಿ ಕೂಡ ಒಂದು 7-8 ಅದಷ್ಟನ್ನು ಒಂದು ಸ್ವಲ್ಪ ಕುಟ್ಕೊಂಬಿಡಿ. ಕುಟ್ಬಿಟ್ಟು ಹಿಂಗೆ ತರಿಯಾಗಿ ಮಾಡಿ ಇಟ್ಕೊಳ್ಳಿ, ರೆಡಿಯಾಗಿ ಇಟ್ಕೊಳ್ಳಿ. 1 ಇಡೀ ಗೋಧಿ, ಇದೆಲ್ಲವೂ 1 kgಗೆ ನಾನು ಹೇಳ್ತಾ ಇರೋದು. 1 kg ಬ್ಲ್ಯಾಕ್ ಗ್ರೇಪ್ಸ್ಗೆ 3 ಲೀಟ್ರ್ ನೀರು, ಜೊತೆಗೆ ಇದೆಲ್ಲ ರೆಡಿ ಮಾಡ್ಕೊಳ್ಳಿ, ಆಯಿತಾ? ಆಮೇಲೆ ಆ ನೀರನ್ನ ನಾವು ಕುದಿಲಿಕ್ಕೆ ಇಟ್ಟಿದ್ದೀವಲ್ಲ, ಆ ನೀರಿಗೆ ಇದೆಲ್ಲ ಹಾಕಬೇಕು. ಚಕ್ಕೆ, ಲವಂಗ, ಏಲಕ್ಕಿ ಹಾಕಬೇಕು. ಜೊತೆಗೆ ಒಂದು ದೊಡ್ಡ ಹಿಡಿ ಗೋಧಿನೂ ಹಾಕಬೇಕು. ಅದು ಕುದಿಯೋ ಅಷ್ಟರಲ್ಲಿ ಇದು ಉಪ್ಪು ನೀರಲ್ಲಿ ತೊಳೆದಿಟ್ಟಂಥ ಈ ಬ್ಲ್ಯಾಕ್ ಗ್ರೇಪ್ಸನ್ನ ಅದ್ರ ಜೊತೆಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕುದಿಲಿಕ್ಕೆ ಬಿಡಬೇಕು. ಫಸ್ಟ್ ಉಪ್ಪು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಡಿ, ಮತ್ತು ಮಾಮೂಲಿ ನೀರಲ್ಲಿ ತೊಳೆದ್ಬಿಟ್ಟು ಅದನ್ನು ತೆಗೆದು ಇದಕ್ಕೆ ಹಾಕಿ. ಮತ್ತು 1 kg ಗ್ರೇಪ್ಸಿಗೆ 1 kg ಶುಗರು, ಸಕ್ಕರೆ ಕೂಡ 1 kg, ಅದನ್ನು ಇದ್ರ ಜೊತೆಗೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ, ಆಯಿತಾ? ಬ್ಲ್ಯಾಕ್ ಗ್ರೇಪ್ಸು ಚೆಂದ ಕಲರ್ ಇದ್ದರೆ ತುಂಬ ಕಲರ್ ಬರುತ್ತೆ ವೈನಿಗೆ. ನೋಡಿ, ಇದು ಸುಮ್ಮನೆ ಇನ್ನೂ ಕುದಿಲಿಕ್ಕಾಗಿಲ್ಲ, ಆಗಲೇ ನೋಡಿ ಎಷ್ಟು ಬೇಗ ಎಷ್ಟು ಕಲರ್ ಬಂದಿದೆ. ಚೆನ್ನಾಗಿ ಕುದಿಬೇಕು. ಇದನ್ನು ಮಾಡಿಬಿಟ್ಟು ನೀವು ಎಷ್ಟು ಹಳೇದಾಗಿ ಕುಡಿತೀರೋ ಅಷ್ಟು ಟೇಸ್ಟಿಯಾಗಿರುತ್ತೆ ಅದು. ನೋಡಿ, ಇದು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಕುದ್ದು ಬರುವಾಗ ಅದು ಹಣ್ಣಿದೆ ನೋಡಿ ಗ್ರೇಪ್ಸು, ಅದೆಲ್ಲ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಚೆನ್ನಾಗಿ ಕುದಿ ಬರಲಿ. ನೋಡಿ, ಕಲರ್ ಈಗಲೇ ಬರ್ತಾ ಇದೆ. ಅದು ಕುದಿಯೋ ತನಕನೂ ಬಿಡಬೇಕು. ಚೆನ್ನಾಗಿ ಕುದ್ದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಹಿಂಗೆ ಕುದೀತಾ ಇದೆ ನೋಡಿ. ಈ ಥರ ಕುದಿ ಬರುವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಅದು ತಣ್ಣಗಾಗಲಿ, ಫುಲ್ ತಣ್ಣಗಾಗಬೇಕು. ನಾನು ನೈಟ್ ಇದನ್ನು ಕುದಿಸ್ಬಿಟ್ಟು ಬೆಳಗ್ಗೆಗೆ ಹಾಕಿದ್ದೀನಿ, ಅಷ್ಟು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ. ಆಮೇಲೆ ಜಾಡಿಗೆ ಹಾಕಿಡಿ, ಜಾಡಿಗಾದರೂ ಹಾಕಿಡಿ, ಅಥವಾ ದೊಡ್ಡ ಬಾಟ್ಲು, ದೊಡ್ಡ ಪಾತ್ರೆಗಳು ಆ ಥರ ಹಂಗೇನಿರುತ್ತೆ ಅದರಲ್ಲಿ ಹಾಕ್ಬೋದು. ಹಾಕ್ಬಿಟ್ಟು ಅರ್ಧ ಸ್ಪೂನು ಈಸ್ಟ್ ಹಾಕ್ತಾಯಿದ್ದೀನಿ. ಈಸ್ಟ್ ಈ ಥರನೂ ಸಿಗುತ್ತೆ, ಒಂದು ಪೇಸ್ಟ್ ಥರ ಆ ಥರನೂ ಸಿಗುತ್ತೆ. ಅದೊಂದು ಅರ್ಧ ಸ್ಪೂನ್ ಹಾಕಿ, ಜಾಸ್ತಿ ಹಾಕಬಾರ್ದು. ಈಸ್ಟು ಎಲ್ಲ ನೊರೆಯಾಗಿ ಹೊರಗಡೆ ಬಂದುಬಿಡುತ್ತೆ, ಜೊತೆಗೆ ಹುಳಿ ಬಂದುಬಿಡುತ್ತೆ. ಈ 1 kg ಗ್ರೇಪ್ಸಿಗೆ 1/4 ಸ್ಪೂನಷ್ಟು ಈಸ್ಟ್ ಹಾಕಬೇಕು ಅಷ್ಟೇ. ಎಲ್ಲ ಮಿಕ್ಸ್ ಮಾಡಿ ತುಂಬ ಟೈಟಾಗಿ ಮುಚ್ಚಬೇಡಿ. ಅದಕ್ಕೆ ನಾನು ಸ್ಟೀಲ್ದು ಮುಚ್ಚಳ ಮುಚ್ತಾ ಇದ್ದೀನಿ. ಆ ಲಿಡ್ಡು ಟೈಟಾಗಿ ಕೂತ್ಕೊಂಡ್ಬಿಡುತ್ತೆ. ಆಮೇಲೆ ಒಂದು ಬಟ್ಟೆನ ಸ್ವಲ್ಪ ಲೂಸಾಗಿ ಕಟ್ಟಿ, ಬಟ್ಟೆ ಇಟ್ಬಿಟ್ಟು ಸ್ವಲ್ಪ ಲೂಸಾಗಿ ಕಟ್ಕೊಳ್ಳಿ. ಆಮೇಲೆ ಅದನ್ನು ಮುಚ್ಚಿಟ್ಬಿಡ್ಬೇಕು. ಮತ್ತು ನೆಕ್ಸ್ಟ್ ಡೇ ಏನು ಮಾಡಬೇಕು, ಅದನ್ನು ಓಪನ್ ಮಾಡಿಬಿಟ್ಟು ಉಡಂದೇ ಆಗಬೇಕು. ಸ್ಪೂನು ಉಡಂದು ಅಥವಾ ಏನು ಬೇರೆ ಸ್ಪೂನ್ ಉಡನ್ ಇಲ್ಲದೆ ಹೋದ್ರೂ ಅದನ್ನ ಚೆನ್ನಾಗಿ ಒರೆಸಿ ಡ್ರೈ ಆಗಿರಬೇಕು. ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ 5 ಡೇಸ್ ಮಾಡಬೇಕು. 5 ದಿನಗಳು ದಿನಾ ಬೆಳಗ್ಗೆ ಅದನ್ನು ಓಪನ್ ಮಾಡಬೇಕು, ತಿರುಗಿಸ್ಬೇಕು. ಆಮೇಲೆ ಚೆನ್ನಾಗಿ ಲೆಫ್ಟ್ ರೈಟ್ ಆ ಥರ ಚೆನ್ನಾಗಿ ಅದನ್ನು ತಿರುಗಿಸ್ಬಿಟ್ಟು ಆಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಬೇಕು, ಬಟ್ಟೆನ ಕಟ್ಟಿಡಬೇಕು. ನೋಡಿ, ಕೈ ಕೂಡ ನಾವು ಹಾಕಬೇಕು ಅಂದರೆ ಕೈ ಚೆನ್ನಾಗಿ ತೊಳೆದು ಒರೆಸಿ ಒಣಗಿ ಹಾಕಬೇಕು. ನೋಡಿ, ಈ ಥರ ಆಗಿರುತ್ತೆ ಗ್ರೇಪ್ಸ್. ಅದಕ್ಕೋಸ್ಕರ ನಿಮ್ಗೆ ತೋರ್ಸೋಕ್ಕೋಸ್ಕರನೇ ನಾನು ಇದು ಮಾಡಿದ್ದೀಗ ಹಾಕಿದ್ದು. ಆ ಥರ ಇರುತ್ತೆ. ಅದೆಲ್ಲ ಹಾಗೆ ಇಲ್ಲಿ 5 ಡೇಸ್ ಇರಬೇಕು ಅದೇ ಥರ. ಇದಾದ ಮೇಲೆ ನಮಗೆ 5 ಡೇಸು ಬೆಳಗ್ಗೆ ಕಂಟಿನ್ಯೂಸ್ ಆಗಿ ಮಾಡಾದಮೇಲೆ ಓಪನ್ ಮಾಡಿಬಿಟ್ಟು ನೋಡಿ, ಈ ಈಸ್ಟ್ ಹಾಕಿರೋದರಿಂದ ಅದು ಬಿಳಿ ಹಂಗೆ ನೊರೆ ಥರ ಬಂದಿರುತ್ತೆ, ಆಯಿತಾ? ಅದನ್ನು ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋದು ಅದಕ್ಕೆ ನಾನು ತೋರಿಸ್ತಾ ಇರೋದು, ಆಯಿತಾ?
ಒಂದು ಸಲ ಎಡಗಡೆ ಫುಲ್ ತಿರ್ಸ್ಕೊಂಡು ಬಂದರೆ ಮತ್ತೆ ಬಲಗಡೆ ತಿರ್ಗಿಸ್ಬೇಕು. ಚೆನ್ನಾಗಿ ಫೋರ್ಸಾಗಿ ತಿರ್ಗಿಸ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದೆಲ್ಲ ಆದಮೇಲೆ 5 ಡೇಸ್ ಆಗುತ್ತೆ ನೋಡಿ. ಈಗ 5 ಡೇಸ್ ಆಗುತ್ತೆ. ಅದಾದಮೇಲೆ ಇದನ್ನು ಫಿಲ್ಟ್ರ್ ಮಾಡೋದು ಪ್ರೋಸೆಸ್ನ ತೋರಿಸ್ತೀನಿ ನೋಡಿ. ಈಗ ಆಲ್ರೆಡಿ ಅದೆಲ್ಲ ಈಗ ಫಸ್ಟ್ ಆಫ್ ಆಲ್ ಗ್ರೇಪ್ಸ್ ಚೆನ್ನಾಗಿ ಬೆಂದು ಅದ್ರದ್ದು ಎಲ್ಲ ಜ್ಯೂಸ್ ಎಲ್ಲ ಇದಾಗಿದೆ, ಮತ್ತು ಎಲ್ಲ ಹಿಡ್ದಿರುತ್ತೆ, ಚಕ್ಕೆ ಲವಂಗ ಅದ್ರದ್ದು ಸ್ಮೆಲ್ಲು ಮತ್ತು ಈಸ್ಟ್ದು ಎಲ್ಲವೂ ರೆಡಿ ಇರುತ್ತೆ. ಈ ಟೈಮಲ್ಲಿ ಅದನ್ನು ತೆಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ 5 ಡೇಸ್ ಮೊದಲೆಲ್ಲ ಬೇರೆ ಪ್ರೊಸೀಜರ್ ಇರ್ತಿತ್ತು. ಇದು ಈಸಿ ಮೆಥಡು ಮತ್ತು ತುಂಬ ಚೆನ್ನಾಗೂ ಬರುತ್ತೆ. ಅದಕ್ಕೆ ನಾನು ತೋರಿಸ್ತಾ ಇರೋದು ನಿಮಗೆ. ಈಗ ಕ್ರಿಸ್ಮಸ್ ಟೈಮಲ್ಲಿ ಇದು ಮಾಡಿ ಇಟ್ಕೊಳ್ಳಿ. ಕ್ರಿಸ್ಮಸ್ಗೆ ಕೇಕ್ ಜೊತೆಗೆ ವೈನು ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ನಮಗೆ ಫಿಲ್ಟ್ರ್ ಮಾಡೋಣ. ಒಂದು ನಾನು ಸ್ಟೀಲ್ ಪಾತ್ರೆ ಇಟ್ಕೊಂಡ್ಬಿಟ್ಟು ಮಾಮೂಲಿ ಫಿಲ್ಟ್ರ್ ಮಾಡ್ತೀವಿ ನೋಡಿ, ಫಿಲ್ಟರು ಅದನ್ನೇ ಇಟ್ಕೊಳ್ತಾ ಇದ್ದೀನಿ. ಸಾಕು, ಅದನ್ನೇ ಇಟ್ಕೊಂಡ್ರೆ ಸಾಕು. ಕೆಲವರು ಬಟ್ಟೆಯಲ್ಲಿ ಅದನ್ನು ಫಿಲ್ಟ್ರ್ ಮಾಡ್ತಾರೆ, ತುಂಬ ಟೈಮ್ ತೊಗೊಳುತ್ತೆ, ರಿಸ್ಕ್ ಅನಿಸುತ್ತೆ. ನೀವು ಇದರಲ್ಲೇ ಫಿಲ್ಟ್ರ್ ಮಾಡಿ ಸಾಕು. ಆಮೇಲೆ ನಾವು ಬಾಟ್ಲಲ್ಲಿ ಹಾಕಿಟ್ರೆ ಅದು ಸುಮಾರು ಒಂದು 2-3 ಡೇಸ್ ಆದಮೇಲೆ ಚೆಂದ ಫಿಲ್ಟ್ರ್ ಆಗಿಬಿಟ್ಟು ಕೆಳಗಡೆ ಮಾತ್ರ ಗಷ್ಟ ಬಂದು ಕೂತ್ಕೊಳ್ಳುತ್ತೆ. ಆಯಿತಾ? ಅವಾಗ ನಾವು ಮೇಲಿಂದ ನಮ್ಗೆ ಬೇಕಿರೋ ವೈನ ತೊಗೊಳ್ಬೋದು. ತುಂಬ ಏನೋ ಇದಾಗಲ್ಲ, ಇದರಲ್ಲೇ ಫಿಲ್ಟ್ರ್ ಮಾಡಿದರೆ ಸಾಕು. ನೋಡಿ ತೋರಿಸ್ತೀನಿ ಫಿಲ್ಟ್ರಾಗಿ ಹೆಂಗಿದೆ ಅಂತೇಳಿ. ಇನ್ನೂ ಅದು 2-3 ಡೇಸ್ ಆಗುವಾಗ ಅದು ತೆಳು ಮಾತ್ರ ಬರುತ್ತೆ, ಕಲರ್ಫುಲ್ಲಾಗಿ ತೆಳು ಬರುತ್ತೆ ನೋಡಿ. ಈ ಥರ ಫಿಲ್ಟ್ರ್ ಆದಾಗ ಈ ಕಲರ್ ಇದೆ. ಈಗ ಬಾಟ್ಲಲ್ಲಿ ಹಾಕಿಡಿ, ಗಾಜಿನ ಬಾಟ್ಲಲ್ಲಿ ಹಾಕಿಡಿ ಅಥವಾ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕಿಟ್ರೆ ಥ್ರೆಡ್ಡು ಒಂಚೂರು ಲೂಸ್ ಮಾಡಿಡಬೇಕು. ಗಮನಿಸಿ, ಟೈಟಾಗಿ ಬಾಟ್ಲ್ ಮುಚ್ಚಬೇಡಿ, ಥ್ರೆಡ್ ಸ್ವಲ್ಪ ಲೂಸ್ ಮಾಡಿ. ವೈನ್ ರೆಡಿ ಇದೆ, ಟೇಸ್ಟಿ ವೈನ್, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಖಂಡಿತ ಇದು ಸೂಪರಾಗಿ ಬರುತ್ತೆ. ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್ ಬಾಯ್.